ಇವತ್ತೇನು ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಅದನ್ನು ತಡಿಬೇಕು ಅನ್ನೋಂಥದ್ದು ಇವತ್ತು ಈ ಕಮಾಂಡ್ ಸೆಂಟರ್ ಮುಖಾಂತರ ನಾವು ಅರಣ್ಯದ ಅಂಚಿನಲ್ಲಿ ಏನು ಎಲ್ಲಿ ಮ್ಯಾಕ್ಸಿಮಮ್ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಕಾನ್ಫ್ಲಿಕ್ಟ್ ಇದೆ, ಸಂಘರ್ಷ ಇದೆ, ಆ ಭಾಗದಲ್ಲಿ ಇವತ್ತು ಎಲ್ಲಿ ಹುಲಿಗಳು ಹೊರಗಡೆ ಬರ್ತಾ ಇದೆ, ಆನೆಗಳು ಹೊರಗಡೆ ಬರ್ತಾ ಇದೆ, ಚಿರತೆಗಳು ಹೊರಗಡೆ ಬರ್ತಾ ಇದೆ, ಅದರ ಚಲನವಲ್ಲದ ಬಗ್ಗೆ ನಿಗಾ ಇಕ್ಕುವಂಥದ್ದು ಮತ್ತು ಅದ್ರ ಬಗ್ಗೆ ಅರಣ್ಯದ ಅಂಚಿನಲ್ಲಿರುವಂಥ ಎಲ್ಲ ಏನು ಹಳ್ಳಿಗಳಿದ್ದಾವೆ, ಬಸ್ತಿ ಮಾಡೋಂಥ ಜನ ಇದ್ದಾರೆ ಅಲ್ಲಿ, ಇವತ್ತು ಅವರಿಗೆ ಮಾಹಿತಿ ಕೊಡುವಂಥದ್ದು, ಅವರಿಗೆ ಅರಿವು ಮೂಡಿಸುವಂಥದ್ದು ಮತ್ತು ಯಾವುದೇ ರೀತಿಯ ಅನಾಹುತಗಳಾಗದ ರೀತಿಯಲ್ಲಿ ಮತ್ತು ಜೀವ ಅತ್ಯಮೂಲ್ಯವಾದಂಥದ್ದು, ಆ ಜೀವಹಾನಿ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದಕ್ಕೆ ಇದು ಸಹಕಾರಿ ಆಗ್ತದೆ. ಇದು ಬರೀ ಕೊಳ್ಳೇಗಾಲ ಅಷ್ಟೇ ಅಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡ್ತಾ ಇದ್ದೇವೆ. ಅದೀಗ ಸಿದ್ಧತೆ ನಡೀತಾ ಇದೆ. ಸುಮಾರು 1 ವಾರ ಒಳಗಾಗಿ ಅದರ ಉದ್ಘಾಟನೆಯನ್ನು ಮಾಡ್ತೇನೆ. ಎಲ್ಲೆಲ್ಲಿ ಇವತ್ತು ವನ್ಯಜೀವಿ ಧಾಮಗಳಿದ್ದಾವೆ, ಎಲ್ಲೆಲ್ಲಿ ರಾಷ್ಟ್ರೀಯ ವನಗಳಿದ್ದಾವೆ, ಎಲ್ಲೆಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಇದೆ, ಆ ಭಾಗದಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ಇರ್ತವೆ ಅನ್ನುವಂಥದ್ದು ಒಂದೇ ಕಡೆ ಕೂತ್ಕೊಂಡು ಅದನ್ನು ನಿಗಾ ಇಕ್ಕಿ ಹಿರಿಯ ಅಧಿಕಾರಿಗಳು ಅದಕ್ಕೆ ಮೇಲ್ವಿಚಾರಣೆ ಮಾಡ್ತಾರೆ. ಮತ್ತು ಇದು ಹೆಚ್ಚಿನ ಮಟ್ಟದಲ್ಲಿ ಸಾವು ನೋವುಗಳನ್ನು ತಡೀತದೆ ಮತ್ತು ಅವಘಡಗಳಾಗುವಂಥದ್ದು ತಪ್ಪಿಸಲಿಕ್ಕೆ ಸಹಕಾರಿ ಆಗ್ತದೆ. ಅದರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಡಿಮೆ ಆಗಿದೆ. ಈಗ ಸಫಾರಿ ಓಪನ್ ಮಾಡಬೇಕು ಹೇಳ್ತಾ ಇದ್ದಾರೆ. ನೋಡಿ, ಜೀವನೋಪಾಯ ಎರಡು ಅತ್ಯಂತ ಪ್ರಮುಖವಾದಂಥದ್ದು. ಜೀವ ಅತ್ಯಮೂಲ್ಯವಾದಂಥದ್ದು, ಅದನ್ನು ಉಳಿಸಬೇಕು. ಜೀವನೋಪಾಯ ಇವತ್ತು ನಮ್ಮೆಲ್ಲರಿಗೆ, ಅದಕ್ಕೆ ಎಲ್ಲ ಪ್ರಾಣಿ ಜೀವನ ಎಲ್ಲ, ಅದಕ್ಕೆ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳಿಗೂ ಬದುಕಲಿಕ್ಕೆ ಹಕ್ಕಿದೆ. ಎಲ್ಲ ಜೀವಿಗಳು ಇವತ್ತು ಅದಕ್ಕೆ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆದಿದೆ. ನಮ್ಮವರು ಭಾಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಸುಮಾರು 20ಗಿಂತಲೂ ಹೆಚ್ಚಿನ ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ. ಹೌದು, ಅದಕ್ಕೆ ಇವತ್ತು ಬೇರೆ ಬೇರೆ ಕಡೆ ಬಿಡಲಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹುಲಿಗಳ ಕಾರ್ಯಾಚರಣೆ ಇವತ್ತು ಇಡೀ ಇತಿಹಾಸದಲ್ಲೇ ಯಾವತ್ತಿಗೂ ಆಗಿಲ್ಲ ಅಂತ ಹೇಳ್ಬೋದು. ನಮ್ಮ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ, ಎಲ್ಲೇ ಅವ್ಯವಹಾರ ಇರಲಿ, ಅಕ್ರಮ ಇರಲಿ, ಏನಾದರೂ ಇದ್ರೆ ಅರಣ್ಯ ಇಲಾಖೆ 1 ಸೆಕೆಂಡು ತಡೆ ಹಿಡಿಯೋದಿಲ್ಲ. ಅದಕ್ಕೆಲ್ಲ ಶೂನ್ಯ ಸಹಿಷ್ಣುತೆ, 0 ಟಾಲರೆನ್ಸ್ ಅಂಥದ್ದು ನಮ್ಮ ಗಮನಕ್ಕೆ ಬಂದಾಗ ಹಿಂದೇನೂ ಕ್ರಮ ತಗೊಂಡಿದ್ದೇವೆ, ಈಗಲೂ ತಗೊಳ್ತೇವೆ. ಸುಮ್ಮನೆ ಯಾರಾದರೂ ವೈಯಕ್ತಿಕವಾಗಿ ಇಟ್ಕೊಂಡು ಏನಾದರೂ ದೂರುಗಳು ಕೊಟ್ರೆ ಅದ್ರಲ್ಲಿ ಅರ್ಥ ಇಲ್ಲ. ಏನಾದರೂ ನೋಡಿ, ಕೇಳಿ ಜನರಲ್ ಹೇಳ್ತಾ ಇದ್ದೀನಿ, ಫಾರೆಸ್ಟ್ ಒಬ್ರು ಅಕ್ರಮವಾಗಿ ಆಗಿದ್ರೆ ತನಿಖೆಗೆ ಆದೇಶ ಕೊಡ್ತೀನಿ. ನೇರವಾಗಿ ಚೆಕ್ ಪೋಸ್ಟ್ ನಿಯೋಜನೆ ಮಾಡುವಂತ ಒಬ್ರನ್ನ ಆದ್ರೆ ದುಡ್ಡು ಇಸ್ಕೊಂಡು 30,000 ರೊಟೇಷನ್ ಆಗ್ತಾ ಇದಾರೆ ಅಂತ ಆರೋಪ ವಿತ್ ಎವಿಡೆನ್ಸ್ ಕೂಡ ಇದೆ ಸರ್. ಚೆಕ್ ಪೋಸ್ಟ್ ಬಂಡೀಪುರ. ನಿಮ್ಮ ಹತ್ರ ಏನಾದ್ರೂ ಎವಿಡೆನ್ಸ್ ಇದ್ರೆ ಇವತ್ತೇ ಕೊಡಿ. ತತ್ಕ್ಷಣವೇ ನಾನು ಅದಕ್ಕೆ ತನಿಖೆಗೆ ಆದೇಶ ಮಾಡ್ತೀನಿ. ತನಿಖಾ ವರದಿ ಆಧಾರದ ಮೇಲೆ ನಿಯಮಾನುಸಾರ ಕ್ರಮನ ತಗೊಳ್ತೇನೆ. ನಾಗರಿಕರ ಕೂಗಿದೆ, ಅದು ಡೆವಲಪ್ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ನೋಡಿ, ರೈತರಿದ್ದಾರೆ, ಈ ಭಾಗದ ಸಾರ್ವಜನಿಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಇದನ್ನು ಅವಲೋಕಿಸಿ ನಾವು ತೀರ್ಮಾನ ಮಾಡ್ತೇವೆ. ಯಾವುದು ನೋಡಿ, ಯಾರು ಸ್ಥಳೀಯರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅವ್ರದ್ದೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ವರದಿ ಸಲ್ಲಿಸಿ ಅಂತ ಹೇಳಿದ್ದೇನೆ. ವರದಿ ಅವೇಟ್ ಮಾಡ್ತಾ ಇದ್ದೀವಿ. ವರದಿ ಬಂದ ನಂತರ ಬೇಕಾಗುತ್ತೆ ಸಮಯ, ಎಲ್ಲರಿಗೂ ಕೇಳಬೇಕಾಗತ್ತೆ. ನೀವೆಲ್ಲ ನೋಡಿದಿರಿ, ನಮ್ಮ ಅಧಿಕಾರಿಗಳು ಬಹಳ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ವನ್ಯಜೀವಿ ಸಂರಕ್ಷಣೆ ಮಾಡಿದ್ದಾರೆ. ಆನೆ ರಕ್ಷಣೆ ಮಾಡಿದಂತ ಎಲ್ಲಾ ಸಿಬ್ಬಂದಿಗಳಿಗೆ ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅರ್ಜುನ ಸ್ಮಾರಕ ಉದ್ಘಾಟನೆ ಆಗಬೇಕಾಗಿತ್ತು, ಆದರೆ ಈಗ ಅಧಿವೇಶನ ನಡೀತಾ ಇದೆ. ಶಾಸಕರು ಕೆಲವೊಂದು ಸಲಹೆ ಕೊಟ್ಟಿದ್ರು, ಇನ್ನು ಉತ್ತಮ ರೀತಿಯಲ್ಲಿ ರಸ್ತೆ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು. ಅದೆಲ್ಲವನ್ನು ಅಳವಡಿಸಿ ನಮ್ಮ ಅಧಿವೇಶನ ಮುಗಿದ ಮೇಲೆ ಡಿಸೆಂಬರ್ ತಿಂಗಳ ಒಳಗಾಗಿ ಅದರ ಉದ್ಘಾಟನೆಯನ್ನು ಮಾಡುತ್ತೇನೆ.